ಓಂ ಶ್ರೀ ಗುರು ಬುದ್ಧ ಬಸವ ಅಂಬೇಡ್ಕರ ಹರಳಯ್ಯ ನಮಃ. ನಾನು ಮಾದೇವಪ್ಪ ಯಲ್ಲಪ್ಪ ಹೊನ್ನಕಸ್ತೂರಿ ವಿಜಯಪುರ. ಶ್ರವಣ ಮಾಡುತ್ತಿರುವ ಎಲ್ಲ ಸದ್ಭಕ್ತರಿಗೆ ನನ್ನ ಶರಣು ಶರಣಾರ್ಥಿಗಳು. ಇಂದು ನಾನು ಮನಸ್ಸು ಎಂಬ ವಿಷಯದ ಮೇಲೆ ಒಂದೆರಡು ವಿಚಾರಗಳನ್ನು ಹಂಚಿಕೊಳ್ಳುತ್ತಾ ಇದ್ದೇನೆ. ಯಾವಾಗಲೂ ನಮ್ಮ ಮನಸ್ಸು ಹೊಲಸು ಆಗಬಾರದು. ಅದರಂತೆ ನಮ್ಮ ಕಣ್ಣು ಹೊಲಸು ಆಗಬಾರದು, ಕಿವಿ ಹೊಲಸಾಗಬಾರದು, ನಾಲಿಗೆ ಹೊಲಸಾಗಬಾರದು, ಮೂಗು ಹೊಲಸಾಗಬಾರದು, ಚರ್ಮ ಹೊಲಸಾಗಬಾರದು. ಈ ಪಂಚೇಂದ್ರಿಯಗಳು ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಇವುಗಳಿಂದ ಆಗಿದೆ. ಆದರೂ ಮನಸ್ಸು ಹೊಲಸಾದರೆ ನಮ್ಮ ಜೀವನ ಕಷ್ಟಮಯವಾಗುತ್ತದೆ, ದುರ್ಬಲವಾಗುತ್ತದೆ. ಹೀಗಾಗಿ ಮನಸ್ಸನ್ನು ಯಾವಾಗಲೂ ಶುಚಿಯಾಗಿ ಇಟ್ಟುಕೊಳ್ಳಲು ಪ್ರಯತ್ನಿಸಬೇಕು. ನಮಗೆ ಏಕೆ ಕಷ್ಟಗಳು ಮೇಲಿಂದ ಮೇಲೆ ಬರುತ್ತವೆ ಎಂಬುದರ ಬಗ್ಗೆ ನಾವು ಆತ್ಮಾವಲೋಕನ ಮಾಡಿಕೊಳ್ಳಬೇಕು. ನಮ್ಮ ಭಾವ ಹೊಲಸಾದರೆ, ನಮ್ಮ ಮನಸ್ಸು ಹೊಲಸಾದರೆ ನಮ್ಮ ಜೀವನ ಗಬ್ಬ ನಾರುತ್ತದೆ. ಅದಕ್ಕಾಗಿ ನಮ್ಮ ಶರೀರ, ನಮ್ಮ ಮನಸ್ಸು, ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು ಶುಚಿಯಾಗಿ ಇಟ್ಟುಕೊಳ್ಳಲು ನಾವು ಪ್ರಯತ್ನಿಸುತ್ತಿರಬೇಕು. ಅದರಂತೆ ಪ್ರೀತಿ, ಪ್ರೇಮ, ಜ್ಞಾನ, ವಿಜ್ಞಾನ, ಅನ್ನ, ನೀರು ಹೀಗೆ ಮತ್ತೊಬ್ಬರಿಗೆ ಹಂಚುವುದನ್ನು ಕಲಿಯಬೇಕು. ಯಾರ ಮನಸ್ಸು ವಿಮಲವಾಗಿರುತ್ತದೆ, ಯಾರ ಮನಸ್ಸು ನಿರ್ಮಲವಾಗಿರುತ್ತದೆ ಅಂಥವರು ಇನ್ನೊಬ್ಬರಿಗೆ ಪ್ರೀತಿ, ಪ್ರೇಮ, ದಯೆ, ಮಯೆ, ಕರುಣೆಯನ್ನು, ಅನ್ನ ನೀರನ್ನು ಅವರು ಕೊಡುತ್ತಾರೆ, ಜ್ಞಾನವನ್ನು ಕೊಡುತ್ತಾರೆ. ಯಾರು ದುರ್ಬಲ ಮನಸ್ಸಿನವರು ಇರುತ್ತಾರೆ, ದುರ್ಗುಣಿಗಳು ಇರುತ್ತಾರೆ, ಅವರು ಎಂದಿಗೂ ಪ್ರೀತಿ, ಪ್ರೇಮ, ಜ್ಞಾನ, ಅನ್ನ, ನೀರು, ಬಟ್ಟೆ ಯಾರಿಗೂ ಕೊಡುವುದಿಲ್ಲ. ಅವರು ಖುದ್ದಾಗಿ ತಾವೇ ತಿನ್ನುತ್ತಾರೆ. ಇನ್ನೂ ಬಾಗಿಲ ಮುಚ್ಚಿ ತಿನ್ನುವವರು ಸಾಕಷ್ಟು ಜನ. ಅಂದರೆ ಇನ್ನೊಬ್ಬರಿಗೆ ಕೊಡುವುದು ಬರುತ್ತದೆ ಎಂದು ಅವರು ಹಾಗೆ ಮಾಡುತ್ತಾರೆ. ಎದುರಿಗೆ ಬಂದವರಿಗೆ ನಯ ವಿನಯದಿಂದ ಮಾತನಾಡುತ್ತಾರೆ. ದಾನ ಧರ್ಮ ಎಂಬುದೇ ಗೊತ್ತಿರೋದಿಲ್ಲ. ಅವರಿಗೆ ಕೂಡಿ ಹಾಕುವುದೇ ಒಂದು ವರವಾಗಿ ಬಿಟ್ಟಿರುತ್ತದೆ. ತಾನೂ ತಿನ್ನುವುದಿಲ್ಲ, ಇನ್ನೊಬ್ಬರಿಗೂ ತಿನ್ನಿಸುವುದಿಲ್ಲ. ಹೀಗೆ ಅವರು ಹೋಗುವಾಗ ಏನೂ ಒಯ್ಯುವುದಿಲ್ಲ ಎಂದು ಗೊತ್ತಿದ್ದರೂ ಅವರು ಬಡದಾಡುತ್ತಾರೆ. ಅದಕ್ಕಾಗಿ ವಿಶ್ವಗುರು ಅನ್ನಬಸವಣ್ಣನವರು ತಮ್ಮ ಒಂದು ವಚನದಲ್ಲಿ ಹೇಳುತ್ತಾರೆ, ಕಾಗೆ ಒಂದು ಅಗುಳ ಕಂಡರೆ ಕೂಗಿ ಕರೆಯದೆ ತನ್ನ ಬಳಗನೆಲ್ಲವ, ಕೋಳಿ ಒಂದು ಗುಟುಕು ಕಂಡರೆ ಕೂಗಿ ಕರೆಯದೆ ತನ್ನ ಕುಲವನೆಲ್ಲವ, ಶಿವಭಕ್ತನಾಗಿ ಭಕ್ತಿ ಪಕ್ಷವಿಲ್ಲದಿದ್ದರೆ ಕಾಗೆ ಕೋಳಿಗಳಿಂದ ಕರಕಷ್ಟ ಕೂಡಲ ಸಂಗಮ ದೇವ. ಹೀಗೆ ಹಣ ಸಂಪಾದಿಸಿ ತಮ್ಮ ಮನಸ್ಸು ಭಾವನೆ ಹೊಲಸು ಮಾಡಿಕೊಂಡು ಸತ್ತು ಹೋಗುತ್ತಾರೆ. 11ರಲ್ಲಿ 12 ಆಗಿಬಿಡುತ್ತಾರೆ. ಇನ್ನು ಹೊಲಸು ಭಾವನೆಯಿಂದ ಇನ್ನೊಬ್ಬರ ಆಸ್ತಿ ಪಾಸ್ತಿ, ಸಿರಿ ಸಂಪತ್ತು, ಹೆಂಡರು, ಮಕ್ಕಳು, ಕನಕ, ಕಾಮಿನಿ, ಕಾಂಚನಗಳನ್ನು ಅವರು ಸದಾ ಕಣ್ಣು ಹಾಕುತ್ತಿರುತ್ತಾರೆ. ಅದಕ್ಕಾಗಿ ನಮ್ಮ ಮನಸ್ಸು ಹೊಲಸಾಗಬಾರದು, ನಮ್ಮ ಭಾವ ಹೊಲಸಾಗಬಾರದು, ನಮ್ಮ ಕೃತಿ ನಡೆ ಹೊಲಸಾಗಬಾರದು. ಅಂಥ ಎಚ್ಚರಿಕೆಯಿಂದ ಜವಾಬ್ದಾರಿಯಿಂದ ನಾವು ನೋಡಿಕೊಳ್ಳಬೇಕು. ವಿಶ್ವಗುರು ಅನ್ನ ಬಸವಣ್ಣನವರು ತಮ್ಮ ಒಂದು ವಚನದಲ್ಲಿ ಹೇಳುತ್ತಾರೆ, ಎನ್ನ ಚಿತ್ತವು ಹತ್ತಿ ಹಣ್ಣು ನೋಡಯ್ಯ, ಎನ್ನ ಚಿತ್ತವು ಹತ್ತಿ ಹಣ್ಣು ನೋಡಯ್ಯ, ವಿಚಾರಿಸಿದೊಡೆಯೇನೂ ಹುರುಳಿಲ್ಲವಯ್ಯ, ಪ್ರಪಂಚದ ಡಾಂಬಿನಲ್ಲಿ ಎನ್ನನೊಂದು ರೂವು ಮಾಡಿ ನೀವಿರಿಸಿದಿರಿ ಕೂಡಲ ಸಂಗಮ ದೇವ. ಅಂದರೆ ನಮ್ಮ ಮನಸ್ಸು ಅದು ಹತ್ತಿ ಹಣ್ಣು ಹಾಗೆ. ಅಂದರೆ ಹತ್ತಿ ಹಣ್ಣಿನಲ್ಲಿ ಬರೀ ಇರುಳುಗಳೇ ಹುಳಗಳೇ ಇರುತ್ತವೆ. ಆದ್ದರಿಂದ ನಮ್ಮ ಮನಸ್ಸು
ಈ ಪ್ರಪಂಚದಲ್ಲಿ ನನ್ನನ್ನು ಒಂದು ರೂವು ಮಾಡಿ ನೀವು ನೀರಿಸಿರಿ ಎಂದು ಪ್ರಾರ್ಥಿಸಿಕೊಳ್ಳುತ್ತಾರೆ. ಅದಕ್ಕಾಗಿ ನಮ್ಮ ಜೀವನ ಸುಖಮಯವಾಗಬೇಕಾದರೆ, ನಮ್ಮ ಜೀವನ ಸಮೃದ್ಧವಾಗಬೇಕಾದರೆ ನಾವು ನಮ್ಮ ಮನಸ್ಸನ್ನು ನೆಮ್ಮದಿಯಿಂದ ಕೂಡಿಕೊಂಡಿರಬೇಕು. ಇನ್ನು ಕೆಲವರು ದುರ್ಗುಣಿಗಳು ಇರುತ್ತಾರೆ. ಅವರು ಯಾವಾಗಲೂ ಇನ್ನೊಬ್ಬರ ಭೂಮಿ ಮೇಲೆ, ಹೆಂಡರು ಮಕ್ಕಳ ಮೇಲೆ, ಆಸ್ತಿ ಪಾಸ್ತಿ ಮೇಲೆ ನರಿಯಂತೆ ಅವರು ಸಂಚು ಮಾಡುತ್ತಿರುತ್ತಾರೆ. ನೆರಿ ಹೊರಿ, ಇನ್ನೊಬ್ಬರ ಹೊಲವನ್ನು ಹರಗುವುದು, ಇನ್ನೊಬ್ಬರ ಸೀಮೆ ಕಲ್ಲು ಕಿತ್ತುವುದು, ಇನ್ನೊಬ್ಬರ ಚಾರಿತ್ರ್ಯ ವಧೆ ಮಾಡುವುದು, ಇನ್ನೊಬ್ಬರನ್ನು ಹೀಯಾಳಿಸುವುದು, ತುಡುಗು ಮಾಡುವುದು, ಕತ್ತರಿಸುವುದು, ಟೊಪ್ಪಿಗೆ ಹಾಕುವುದು, ಹೀಗೆ ಅನೇಕ ಅನೈತಿಕ ಚಟುವಟಿಕೆಗಳನ್ನು ಮಾಡಿ ಅವರು ಕೆಟ್ಟ ಕೆಲಸಗಳನ್ನೇ ಮಾಡುತ್ತಲೇ ಇರುತ್ತಾರೆ. ಆದರೆ ಅವರ ಜೀವನವನ್ನು ನೋಡಿದಾಗ ಅವರು ಎಂದೂ ನೆಮ್ಮದಿಯಿಂದ ಒಂದು ತುತ್ತು ಊಟ ಮಾಡಿ ನಿದ್ರೆ ಮಾಡುವುದಿಲ್ಲ. ಅವರ ಬುದ್ಧಿ, ಅವರ ಮನಸ್ಸು, ಅವರು ಸುಡುಗಾಡಿಗೆ ಹೋಗುವ ತನಕ ಅವರು ಸುಧಾರಿಸುವುದಿಲ್ಲ. ಆದ್ದರಿಂದ ಅಂಥ ಹೊಲಸು ಮನಸ್ಸಿನವರನ್ನು ನಾವು ಬಹಳಷ್ಟು ಎಚ್ಚರಿಕೆಯಿಂದ ದೂರ ಸರಿಬೇಕು. ಶಿವಭಕ್ತರಲ್ಲದವರೊಡನೆ ನಾವು ಮಾತನಾಡಲೇಬಾರದು. ಯಾರು ಶಿವಭಕ್ತರಿರುತ್ತಾರೆ ಅಂಥವರ ಜೊತೆ ನಲಿದು ನಮ್ಮ ಅನುತನುವನ್ನು ಹೇಳಿಕೊಂಡು ನಮ್ಮ ದನಿವು ಆರಿಸಿಕೊಳ್ಳಬೇಕು. ಅಂತಹ ಹೊಲಸು ಮನಸ್ಸಿನವರನ್ನು ನಾವು ಸುಧಾರಿಸಲು ಹೋದರೆ ಕರಿ ನಾಯಿ ಹೋಗಿ ಬಿಳಿ ನಾಯಿ ಮಾಡಿದಂತೆ, ಆ ಬೆಟ್ಟಕ್ಕೆ ಕಲ್ಲು ಹತ್ತಿದಂತೆ, ಸಮುದ್ರ ನೀರನ್ನು ಸಿಹಿ ಮಾಡಿದಂತೆ. ಅಂತಹ ದುರ್ಜನರ ಸಂಘವನ್ನು ಮಾಡದೆ ಸಜ್ಜನರ ಸಂಘವನ್ನು ಮಾಡಬೇಕು. ಅದಕ್ಕಾಗಿ ವಿಶ್ವಗುರು ಅನ್ನಬಸವಣ್ಣನವರು ತಮ್ಮ ಒಂದು ವಚನದಲ್ಲಿ ಹೇಳುತ್ತಾರೆ, ಅಂದನವೇರಿದ ಸೊನಗನಂತೆ ಕಂಡೊಡೆ ಬಿಡದು ಮುನ್ನಿನ ಸ್ವಭಾವವನು. ಅಂದನವೇರಿದ ಸೊನಗನಂತೆ ಕಂಡೊಡೆ ಬಿಡದು ಮುನ್ನಿನ ಸ್ವಭಾವವನು. ಸುಡು ಸುಡು ಮನವಿದು ವಿಷಯಕ್ಕೆ ಹರಿಯುವುದು. ಮುರುಡ ನಿಮ್ಮ ಅನುದಿನ ನೆನೆಯಲೀಯದು ಎನ್ನೊಡೆಯ ಕೂಡಲ ಸಂಗಮ ದೇವ. ನಿಮ್ಮ ಚರಣವ ನೆನೆವಂತೆ ಕರುಣಿಸು, ಸೆರೆಗೊಡ್ಡಿ ಬೇಡುವೆ ನಿಮ್ಮ ಧರ್ಮ. ಆ ಪಲ್ಲಕ್ಕಿ ಮೇಲೆ ನಾಯಿಯನ್ನು ಕೂಡಿಸಿದರೆ, ಮೆರವಣಿಗೆ ತೆಗೆದರೆ ಅದು ತನ್ನ ಮೊದಲಿನ ಸ್ವಭಾವವನ್ನು ಬಿಡುವುದಿಲ್ಲ. ಆ ಮಾಂಸ ಕಂಡಾಗ ಅದು ಮತ್ತೆ ಪಲ್ಲಕ್ಕಿಯಿಂದ ಜಿಗಿದು ಮಾಂಸವನ್ನೇ ತಿನ್ನುತ್ತದೆ. ಅದಕ್ಕಾಗಿ ನಾವು ಶಿವಭಕ್ತರೊಡನೆ ನಲಿದು ಆ ಭಗವಂತನ ನಾಮಸ್ಮರಣೆ ಮಾಡಿ ಅವನ ಮೆಚ್ಚುಗೆಗೆ ಪಾತ್ರರಾಗಬೇಕು. ಅಂಥ ಭಗವಂತ ಸತ್ಯವನ್ನು ನಮ್ಮ ಜೀವನದಲ್ಲಿ ಅನುದಿನ ನಾವು ಆಚರಿಸಿದರೆ ನಮ್ಮ ಜೀವನ ಪರಮ ಪಾವನವಾಗುತ್ತದೆ, ನಾವು ಮುಕ್ತಿ ಹೊಂದುತ್ತೇವೆ. ಅಂಥ ಮುಕ್ತಿ ಪಥಕ್ಕೆ ನಾವು ನೀವು ಸಾಗೋಣ ಎಂದು ಹೇಳುತ್ತಾ ಎಲ್ಲರಿಗೂ ಶರಣಾರ್ಥಿಗಳು.